ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಚಳಿಗಾಲಕ್ಕೆ ಯಾವ್ಯಾವ ಎಕ್ಸಸೈಸ್ ಮಾಡಬೇಕು ಅಂತ ಒಂದೆರಡು ತೋರಿಸಿದ್ದೀನಿ. ಅಂದರೆ ಈಗ ಬ್ರೀದಿಂಗ್ ಪ್ರಾಬ್ಲಮ್ ಇರುತ್ತೆ, ತುಂಬ ಜನಕ್ಕೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ನಾರ್ಮಲ್ ಆಗಿರೋರಿಗೆ ಸ್ವಲ್ಪ ಉಸಿರು ತೊಗೊಳೋದು ಬಿಡೋದು ಕಷ್ಟ ಆಗುತ್ತೆ. ಅಸ್ತಮಾ ಪೇಷಂಟ್ಗಳಿಗೆಲ್ಲ ಇನ್ನೂ ಕಷ್ಟ ಆಗುತ್ತೆ. ಅದರಿಂದ ಅದಕ್ಕೆ ಸುಲಭವಾಗಂಗೆ ಉಸಿರಾಟೋದು ಈಸಿ ಆಗಂಗೆ ಹೇಗೆ ಮಾಡೋದು ಸುಲಭವಾಗಿ ಮನೆಯಲ್ಲಿ ಅಂತ ಈಗ ಒಂದು ವಿಡಿಯೋ ತೋರಿಸ್ತೀನಿ. ಅದನ್ನು ಎಲ್ಲ ಸ್ಟೂಡೆಂಟ್ಸ್ ಮಾಡ್ತಾರೆ ಕೆಲವರು. ಅದನ್ನು ನೋಡ್ಕೊಂಡು ನೀವು ಮಾಡಿ ಅದ್ರ ಉಪಯೋಗ ಪಡ್ಕೊಳ್ಳಿ. ಚೆಸ್ಟ್ ಭಾಗ ಎಲ್ಲ ಚೆನ್ನಾಗಿ ಓಪನ್ ಆಗುತ್ತೆ. ಎದೆ ಗೂಡು ಹಿಗ್ಗೋದ್ರಿಂದ, ರಿಬ್ಸ್ ಭಾಗ ಹಿಗ್ಗೋದ್ರಿಂದ ಸ್ಟ್ರೆಂಥನ್ ಆಗುತ್ತೆ. ಇದೆಲ್ಲ ನಿಮಗೆ ಉಸಿರು ತೊಗೊಳೋದು ಬಿಡೋದು ಈಸಿ ಆಗುತ್ತೆ. ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಆಗುತ್ತೆ. ಇವಾಗ ಅದನ್ನೇನು ಮಾಡಿ ಅದರಿಂದ ಲಾಭಗಳು ಏನೇನು ಅಂತ ನಾನು ವಿಡಿಯೋ ತೆಗಿತಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೆಲ್ಲ ನೋಡ್ಕೊಂಡು ಉಪಯೋಗ ಪಡ್ಕೊಳ್ಳಿ ಎಲ್ಲರೂ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಈಗ ಇದು ಶಶಂಕಾಸನ ಬ್ರೀದಿಂಗ್ ಅಂತ ಇದ್ರ ಹೆಸರು. ಬ್ರೀದಿಂಗ್ ಎಕ್ಸಸೈಸ್ ಇದು. ಉಸಿರಾಟ ಈಸಿಯಾಗಿ ನಡೆಯುತ್ತೆ ಮಾಡಿ. ವಜ್ರಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗದಿರೋರು, ಆ್ಯಂಕಲ್ ಪೇನ್ ಇರೋರು, ಈ ಥರ ಹಿಮ್ಮಡಿ ಕೆಳಗಡೆ, ಆ್ಯಂಕಲ್ ಕೆಳಗಡೆ ದಿಂಬಿಟ್ಕೊಂಡಿದ್ದಾರೆ. ಇವರು ವಜ್ರಾಸನದಲ್ಲಿ ಕೂತಿದ್ದಾರೆ. ಕೈ ಲಾಕ್ ಮಾಡಿ, ಮೊಣಕೈಗಳನ್ನು ಲಾಕ್ ಮಾಡಿ. ಯಾರಿಗಾಗತ್ತವರು ಮೊಣಕೈ ಪೂರ್ತಿ ಲಾಕ್ ಮಾಡಿ. ಮಾಡೋಕ್ಕಾಗದಿರೋರು ರಿಸ್ಟ್ ಲಾಕ್ ಮಾಡಿದ್ರೂ ಪರವಾಗಿಲ್ಲ. ತಲೆ ಎತ್ತಿ ಇನ್ಹೇಲ್ ಮಾಡಿ, ಎಕ್ಸೇಲ್ ಮುಂದಕ್ಕೆ. ಉಸಿರು ತೊಗೊಳ್ತಾ ತಲೆ ಎತ್ತಬೇಕು, ಉಸಿರು ಬಿಡ್ತಾ ನಿಧಾನ ಮುಂದಕ್ಕೆ ಹೋಗಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮುಂದಕ್ಕೆ ಹೋಗಿ. ನೋಡಿ, ಎಲ್ಲ ಥರದ್ದು ತೋರಿಸ್ತಾ ಇದ್ದೀನಿ. ಈಗ ಇವ್ರಿಗೆ ಹಣೆ ಇಡೋಕ್ಕಾಗತ್ತೆ. ಇವ್ರಿಗೆ ಮೊಣಕೈ ಪೂರ್ತಿ ಲಾಕ್ ಮಾಡಿದ್ದಾರೆ. ಉಸಿರು ತೊಗೊಳ್ತಾ ನಿಧಾನ ಮೇಲಕ್ಕೆ ಬನ್ನಿ. ಅಲ್ಲಿ ಸ್ಟಾಪ್ ಮಾಡೋದು ಬೇಡ, ನಿಧಾನ ಉಸಿರಾಟದ ಜೊತೆಗೆ ಮಾಡ್ತಾ ಇರಬೇಕು. ಉಸಿರು ತೊಗೊಳ್ತಾ ಮುಂದಕ್ಕೆ, ಉಸಿರು ತೊಗೊಳ್ತಾ ಮೇಲಕ್ಕೆ ಬರಬೇಕು, ಉಸಿರು ಬಿಡ್ತಾ ಹಿಂದಕ್ಕೆ. ಈಗ ಇಲ್ಲಿ ಕೆಳಗಡೆ ಕೂತ್ಕೊಳ್ಳೋಕ್ಕಾಗದೇ ಇರೋರು ಮಾಡ್ತಾಯಿರಿ. ಕೆಳಗಡೆ ಕೂತ್ಕೊಳ್ಳೋಕ್ಕಾಗದೇ ಇರೋರು, ಇವ್ರಿಗೆ ಮಂಡಿಗೆ ಸ್ವಲ್ಪ ಏಟಾಗಿರೋದ್ರಿಂದ ನೋವಿದೆ, ಅದರಿಂದ ಸ್ಟೂಲ್ ಮೇಲೆ ಕೂತ್ಕೊಂಡು ಮಾಡ್ತಿದ್ದಾರೆ. ನೀವು ಮನೇಲಿ ಮಾಡೋರು ಮಂಡಿ ನೋವಿದ್ದರೆ, ಮಂಡಿ ಆಪ್ರೇಷನ್ ಆಗಿದ್ದರೆ ಈ ಥರನೂ ಮಾಡ್ಕೋಬೋದು. ಇದು ಮಾಡಿ ತುಂಬ ಒಳ್ಳೆ ಎಕ್ಸಸೈಸ್ ಇದು. ವಿಂಟರ್ಗೆ ಆಗಲಿ, ವಿಂಟರಲ್ಲಿ ಚೆನ್ನಾಗೇ ಒಳ್ಳೆಯದಾಗುತ್ತಿದು. ಇದು ಮಾಡೋದ್ರಿಂದ ಉಸಿರಾಟದ ಸಮಸ್ಯೆ ಜಾಸ್ತಿ ಇರುತ್ತೆ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ಅಸ್ತಮಾ ಪೇಷಂಟ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ನೆಗಡಿ, ಶೀತ ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಕೆಲವರು ವಜ್ರಾಸನದಲ್ಲಿ ವಿತೌಟ್ ಸಪೋರ್ಟಲ್ಲಿ ಮಾಡ್ತಿದ್ದಾರೆ, ಕೆಲವರು ಆ್ಯಂಕಲ್ ಕೆಳಗಡೆ ದಿಂಬು ಹಾಕ್ಕೊಂಡು ಮಾಡ್ತಿದ್ದಾರೆ. ನಿಧಾನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಕೂತ್ಕೊಳ್ಳಿ. ಬೇಕಾದರೆ ಕೈ ಮುಂದಕ್ಕೆ ತೊಗೊಂಡು, ಮನೇಲಿ ಮಾಡೋರು ಕೈ ಮುಂದಕ್ಕೆ ತೊಗೊಂಡು ರಿಲ್ಯಾಕ್ಸ್ ಮಾಡ್ಕೋಬೋದು. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ನೇರಾಗಿ ಕೂತ್ಕೊಳ್ಳಿ. ಎಲ್ಲರೂ ಮಾಡಾದ್ಮೇಲೆ ಕಣ್ಣು ಮುಚ್ಚಿ ಬೇಕಾದ್ರೆ ಸ್ವಲ್ಪ ಹೊತ್ತು ಉಸಿರಾಟವನ್ನು ಗಮನಿಸ್ತಾ ಇರಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ.